ಮನಿ ಟ್ರ್ಯಾಪ್ ದೂರು ದಾಖಲಾದ ಬೆನ್ನಲ್ಲೇ ಈಗ ಸಿಐಡಿ ಅಲರ್ಟ್ ಆಗಿದೆ. ರಾಜಣ್ಣ ಅವರ ನಿವಾಸಕ್ಕೆ ಭೇಟಿಯನ್ನ ಕೊಟ್ಟು ಪರಿಶೀಲನೆ ನಡೆಸೋದಕ್ಕೆ ಎಲ್ಲಾ ರೀತಿಯ ಸಿದ್ಧತೆಗಳು ಈಗ ಆಗಿದೆ. ಈಗಾಗಲೇ ಬೆಂಗಳೂರಿನ ನಿವಾಸದಲ್ಲಿ ಅಂದ್ರೆ ಸರ್ಕಾರಿ ನಿವಾಸದಲ್ಲಿ ಪರಿಶೀಲನೆ, ಮತ್ತೊಂದು ಕಡೆ ಸಂಜೆ ತುಮಕೂರಿಗೆ ಎಂಟ್ರಿ ಕೊಡುವ ಸಾಧ್ಯತೆ ಇದೆ ಈ ಸಿಐಡಿ ಟೀಮ್. ತುಮಕೂರಿನ ನಿವಾಸ, ಮಧುಗಿರಿ ನಿವಾಸದಲ್ಲಿ ಪರಿಶೀಲನೆ ಮಾಡೋದಕ್ಕೆ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಸಿಐಡಿ ಟೀಮ್ ಮಾಡಿಕೊಂಡಿದೆ. ಇವತ್ತು ಸಂಜೆ ಅಥವಾ ನಾಳೆ ಬೆಳಿಗ್ಗೆ ಪರಿಶೀಲನೆ ಮಾಡುವ ಸಾಧ್ಯತೆ ಇದೆ. ರಾಜ್ಯದಲ್ಲಿ ಅನಿಡ್ರಾ ಪ್ರಕರಣ ಸಾಕಷ್ಟು ಸದ್ದು ಮಾಡ್ತಾ ಇರತಕ್ಕಂಥದ್ದು. ಈಗಾಗಲೇ ಸಹಕಾರ ಸಚಿವ ಕೆ.ಎನ್. ರಾಜಣ್ಣ ಈ ಅನಿಡ್ರಾ ಪ್ರಕರಣವನ್ನು ತನಿಖೆ ಮಾಡಬೇಕು ಅಂತೇಳಿ ಈಗಾಗಲೇ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಮನವಿಯನ್ನು ಕೂಡ ಮಾಡಿರುವಂತದ್ದು. ಈ ಒಂದು ಬೆನ್ನಲ್ಲೇ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಸಿಐಡಿ ತನಿಖೆಗೆ ಮಾಡಿರ್ತಕ್ಕಂಥದ್ದು. ಅದೇ ಒಂದು ಹಿನ್ನೆಲೆಯಲ್ಲಿ ಈಗ ಸಿಐಡಿ ತನಿಖೆ ಈಗ ಚುರುಕನ್ನು ಕೂಡ ಗೊಳಿಸಿರುವಂತದ್ದು. ಈಗ ಬೆಂಗಳೂರಿನಲ್ಲಿರ್ತಕ್ಕಂಥ ಕೆ.ಎನ್. ರಾಜಣ್ಣ ಅವರ ಸರ್ಕಾರಿ ನಿವಾಸದಲ್ಲಿ ಕೂಡ ಈಗಾಗಲೇ ಸಿಐಡಿ ಅಧಿಕಾರಿಗಳು ಈಗ ಪರಿಶೀಲನೆ ಕೂಡ ನಡೆಸಿರುವಂತದ್ದು. ಈ ಒಂದು ಬೆನ್ನಲ್ಲೇ ತುಮಕೂರಿನಲ್ಲಿರ್ತಕ್ಕಂಥ ಕೆ.ಎನ್. ರಾಜಣ್ಣ ಮನೆ ಏನಿದೆ ಅಲ್ಲಿಯೂ ಕೂಡ ಪರಿಶೀಲನೆ ನಡೆಸುವಂತ ಕೆಲಸ ಕೂಡ ಆಗುತ್ತೆ ಅಂತ ಕೂಡ ಈಗ ಹೇಳಲಾಗ್ತಾ ಇರುವಂತದ್ದು. ಈಗ ತುಮಕೂರಿನಲ್ಲಿರುವಂತಹ ಮಧುಗಿರಿ ಮನೆ ಮತ್ತೆ ತುಮಕೂರಿನ ಕ್ಯಾತ್ಸಂದ್ರಲ್ಲಿರುವಂತಹ ರಾಜಣ್ಣ ಅವರ ನಿವಾಸ ಎರಡೂ ಕಡೆಯಲ್ಲೂ ಕೂಡ ಸಿಐಡಿ ಅಧಿಕಾರಿಗಳು ಬಂದು ಪರಿಶೀಲನೆ ಕೂಡ ಮಾಡ್ತಾರೆ ಅಂತ ಕೂಡ ಈಗ ಹೇಳಲಾಗ್ತಾ ಇರುವಂತದ್ದು. ನಾನಿವಾಗ ತುಮಕೂರಿನ ಕ್ಯಾತ್ಸಂದ್ರ ಬಳಿ ಇರುವಂತಹ ಕೆ.ಎನ್. ರಾಜಣ್ಣ ಅವರ ಮನೆ ಮುಂಭಾಗ ಕೂಡ ಇರುವಂತಹ ಈಗ ದೃಶ್ಯ ನೋಡ್ತಾ ಇರಬಹುದು. ಇದು ತುಮಕೂರಿನಲ್ಲಿರುವಂತಹ ಕೆ.ಎನ್. ರಾಜಣ್ಣ ಅವರ ಮನೆ. ಅಂದ್ರೆ ಬೆಂಗಳೂರು ಟು ಪುಣೆಗೆ ಹೋಗ್ತಕ್ಕಂಥ ರಾಷ್ಟ್ರೀಯ ಹೆದ್ದಾರಿ 48 ಇದೆ. ಅದರಲ್ಲಿ ಹೈವೇ ಪಕ್ಕದಲ್ಲಿ ಬರ್ತಕ್ಕಂಥ ಕೆ.ಎನ್. ರಾಜಣ್ಣ ಅವರ ಮನೆ ಆಗಿರ್ತಕ್ಕಂಥ ಈ ಮನೆಯನ್ನು ನೋಡಬಹುದು. ಇದು ರಾಜಣ್ಣ ಅವರಿಗೆ ಸೇರಿದಂತ ಮನೆ. ಇದೇ ಒಂದು ಮನೆಯಲ್ಲಿ ಅಂದ್ರೆ ಅನಿಡ್ರಾಪ್ಗೆ ಒಂದು ಯತ್ನ ಕೂಡ ನಡೆದಿತ್ತು ಅಂತ ಕೂಡ ಈಗ ಹೇಳಲಾಗ್ತಾ ಇರ್ತಕ್ಕಂಥದ್ದು. ಅಂದ್ರೆ ದೂರನ್ನು ಕೂಡ ಈಗ ಗೃಹ ಸಚಿವರಿಗೆ ಕೂಡ ನೀಡಿರತಕ್ಕಂಥದ್ದು. ಅಂದ್ರೆ ಈ ಒಂದು ವಕೀಲರ ಸೋಗಿನಲ್ಲಿ ಬಂದಿದ್ರು, ನನ್ನನ್ನ ಪರಿಚಯ ಮಾಡಿಕೊಂಡು ಈ ರೀತಿ ಅನಿಡ್ರಾಪ್ಗೆ ಯತ್ನ ಕೂಡ ಮಾಡಿದ್ರು ಅಂತ ಈಗ ಸ್ವತಃ ಕೆ.ಎನ್. ರಾಜಣ್ಣ ಅವರೇ ಕೂಡ ಒಂದು ಹೇಳಿಕೆಯನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಈ ಒಂದು ಹಿನ್ನೆಲೆಯಲ್ಲಿ ಈಗಾಗಲೇ ಸಿಐಡಿ ಅಧಿಕಾರಿಗಳು ತನಿಖೆಯನ್ನು ಕೂಡ ಚುರುಕುಗೊಳಿಸಿರುವಂತದ್ದು. ಈ ಒಂದು ಹಿನ್ನೆಲೆಯಲ್ಲಿ ಈ ಒಂದು ಮನೆಯಲ್ಲೂ ಕೂಡ ಅಂದ್ರೆ ಬೆಂಗಳೂರಿನ ಸರ್ಕಾರಿ ನಿವಾಸದಲ್ಲಿ ಈಗಾಗಲೇ ಪರಿಶೀಲನೆ ಕೂಡ ಮಾಡಿದ್ರೆ, ಈಗ ತುಮಕೂರಿನಲ್ಲಿರ್ತಕ್ಕಂಥ ಮನೆ ಆಗಿರ್ಬೋದು ಮತ್ತೆ ಮಧುಗಿರಿಯಲ್ಲಿರ್ತಕ್ಕಂಥ ಕೆ.ಎನ್. ರಾಜಣ್ಣ ಅವರ ನಿವಾಸದಲ್ಲೂ ಕೂಡ ಬಂದು ಪರಿಶೀಲನೆ ಮಾಡುವಂತ ಕೆಲಸ ಕೂಡ ಅಧಿಕಾರಿಗಳು ಮಾಡ್ತಾರೆ ಅಂತ ಕೂಡ ಈಗ ಹೇಳಲಾಗ್ತಿರೋದು. ಸದ್ಯ ಈಗಾಗಲೇ ತನಿಖೆ ಕೂಡ ಚುರುಕುಗೊಂಡಿರೋದ್ರಿಂದ ಅನಿಡ್ರಾ ಪ್ರಕರಣದಲ್ಲಿ ಸಿಲುಕಿರೋರು ಯಾರು ಹೊರಗಡೆ ಬರ್ತಾರೆ ಅನ್ನೋ ಕೂಡ ಕಾದು ನೋಡಬೇಕಾಗಿರುವಂತದ್ದು. ಕ್ಯಾಮರಾ ಪರ್ಸನ್ ರಾಕೇಶ್ ಕುಳೆ ಜೊತೆ ಜಗದಿ, ರಿಪಬ್ಲಿಕ್ ಕನ್ನಡ. ಮನಿ ಟ್ರ್ಯಾಪ್ ದೂರು ದಾಖಲಾದ ಬೆನ್ನಲ್ಲೇ ಈಗ ಸಿಐಡಿ ಅಲರ್ಟ್ ಆಗಿದೆ. ರಾಜಣ್ಣ ಅವರ ನಿವಾಸಕ್ಕೆ ಭೇಟಿಯನ್ನ ಕೊಟ್ಟು ಪರಿಶೀಲನೆ ನಡೆಸೋದಕ್ಕೆ ಎಲ್ಲಾ ರೀತಿಯ ಸಿದ್ಧತೆಗಳು ಈಗ ಆಗಿದೆ. ಈಗಾಗಲೇ ಬೆಂಗಳೂರಿನ ನಿವಾಸದಲ್ಲಿ ಅಂದ್ರೆ ಸರ್ಕಾರಿ ನಿವಾಸದಲ್ಲಿ ಪರಿಶೀಲನೆ, ಮತ್ತೊಂದು ಕಡೆ ಸಂಜೆ ತುಮಕೂರಿಗೆ ಎಂಟ್ರಿ ಕೊಡುವ ಸಾಧ್ಯತೆ ಇದೆ ಈ ಸಿಐಡಿ ಟೀಮ್. ತುಮಕೂರಿನ ನಿವಾಸ, ಮಧುಗಿರಿ ನಿವಾಸದಲ್ಲಿ ಪರಿಶೀಲನೆ ಮಾಡೋದಕ್ಕೆ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಸಿಐಡಿ ಟೀಮ್ ಮಾಡಿಕೊಂಡಿದೆ. ಇವತ್ತು ಸಂಜೆ ಅಥವಾ ನಾಳೆ ಬೆಳಿಗ್ಗೆ ಪರಿಶೀಲನೆ ಮಾಡುವ ಸಾಧ್ಯತೆ ಇದೆ. ರಾಜ್ಯದಲ್ಲಿ ಅನಿಡ್ರಾ ಪ್ರಕರಣ ಸಾಕಷ್ಟು ಸದ್ದು ಮಾಡ್ತಾ ಇರತಕ್ಕಂಥದ್ದು. ಈಗಾಗಲೇ ಸಹಕಾರ ಸಚಿವ ಕೆ.ಎನ್. ರಾಜಣ್ಣ ಈ ಅನಿಡ್ರಾ ಪ್ರಕರಣವನ್ನು ತನಿಖೆ ಮಾಡಬೇಕು ಅಂತೇಳಿ ಈಗಾಗಲೇ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಮನವಿಯನ್ನು ಕೂಡ ಮಾಡಿರುವಂತದ್ದು. ಈ ಒಂದು ಬೆನ್ನಲ್ಲೇ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಸಿಐಡಿ ತನಿಖೆಗೆ ಮಾಡಿರ್ತಕ್ಕಂಥದ್ದು. ಅದೇ ಒಂದು ಹಿನ್ನೆಲೆಯಲ್ಲಿ ಈಗ ಸಿಐಡಿ ತನಿಖೆ ಈಗ ಚುರುಕನ್ನು ಕೂಡ ಗೊಳಿಸಿರುವಂತದ್ದು. ಈಗ ಬೆಂಗಳೂರಿನಲ್ಲಿರ್ತಕ್ಕಂಥ ಕೆ.ಎನ್. ರಾಜಣ್ಣ ಅವರ ಸರ್ಕಾರಿ ನಿವಾಸದಲ್ಲಿ ಕೂಡ ಈಗಾಗಲೇ ಸಿಐಡಿ ಅಧಿಕಾರಿಗಳು ಈಗ ಪರಿಶೀಲನೆ ಕೂಡ ನಡೆಸಿರುವಂತದ್ದು. ಈ ಒಂದು ಬೆನ್ನಲ್ಲೇ ತುಮಕೂರಿನಲ್ಲಿರ್ತಕ್ಕಂಥ ಕೆ.ಎನ್. ರಾಜಣ್ಣ ಮನೆ ಏನಿದೆ ಅಲ್ಲಿಯೂ ಕೂಡ ಪರಿಶೀಲನೆ ನಡೆಸುವಂತ ಕೆಲಸ ಕೂಡ ಆಗುತ್ತೆ ಅಂತ ಕೂಡ ಈಗ ಹೇಳಲಾಗ್ತಾ ಇರುವಂತದ್ದು. ಈಗ ತುಮಕೂರಿನಲ್ಲಿರುವಂತಹ ಮಧುಗಿರಿ ಮನೆ ಮತ್ತೆ ತುಮಕೂರಿನ ಕ್ಯಾತ್ಸಂದ್ರಲ್ಲಿರುವಂತಹ ರಾಜಣ್ಣ ಅವರ ನಿವಾಸ ಎರಡೂ ಕಡೆಯಲ್ಲೂ ಕೂಡ ಸಿಐಡಿ ಅಧಿಕಾರಿಗಳು ಬಂದು ಪರಿಶೀಲನೆ ಕೂಡ ಮಾಡ್ತಾರೆ ಅಂತ ಕೂಡ ಈಗ ಹೇಳಲಾಗ್ತಾ ಇರುವಂತದ್ದು. ನಾನಿವಾಗ ತುಮಕೂರಿನ ಕ್ಯಾತ್ಸಂದ್ರ ಬಳಿ ಇರುವಂತಹ ಕೆ.ಎನ್. ರಾಜಣ್ಣ ಅವರ ಮನೆ ಮುಂಭಾಗ ಕೂಡ ಇರುವಂತಹ ಈಗ ದೃಶ್ಯ ನೋಡ್ತಾ ಇರಬಹುದು. ಇದು ತುಮಕೂರಿನಲ್ಲಿರುವಂತಹ ಕೆ.ಎನ್. ರಾಜಣ್ಣ ಅವರ ಮನೆ. ಅಂದ್ರೆ ಬೆಂಗಳೂರು ಟು ಪುಣೆಗೆ ಹೋಗ್ತಕ್ಕಂಥ ರಾಷ್ಟ್ರೀಯ ಹೆದ್ದಾರಿ 48 ಇದೆ. ಅದರಲ್ಲಿ ಹೈವೇ ಪಕ್ಕದಲ್ಲಿ ಬರ್ತಕ್ಕಂಥ ಕೆ.ಎನ್. ರಾಜಣ್ಣ ಅವರ ಮನೆ ಆಗಿರ್ತಕ್ಕಂಥ ಈ ಮನೆಯನ್ನು ನೋಡಬಹುದು. ಇದು ರಾಜಣ್ಣ ಅವರಿಗೆ ಸೇರಿದಂತ ಮನೆ. ಇದೇ ಒಂದು ಮನೆಯಲ್ಲಿ ಅಂದ್ರೆ ಅನಿಡ್ರಾಪ್ಗೆ ಒಂದು ಯತ್ನ ಕೂಡ ನಡೆದಿತ್ತು ಅಂತ ಕೂಡ ಈಗ ಹೇಳಲಾಗ್ತಾ ಇರ್ತಕ್ಕಂಥದ್ದು. ಅಂದ್ರೆ ದೂರನ್ನು ಕೂಡ ಈಗ ಗೃಹ ಸಚಿವರಿಗೆ ಕೂಡ ನೀಡಿರತಕ್ಕಂಥದ್ದು. ಅಂದ್ರೆ ಈ ಒಂದು ವಕೀಲರ ಸೋಗಿನಲ್ಲಿ ಬಂದಿದ್ರು, ನನ್ನನ್ನ ಪರಿಚಯ ಮಾಡಿಕೊಂಡು ಈ ರೀತಿ ಅನಿಡ್ರಾಪ್ಗೆ ಯತ್ನ ಕೂಡ ಮಾಡಿದ್ರು ಅಂತ ಈಗ ಸ್ವತಃ ಕೆ.ಎನ್. ರಾಜಣ್ಣ ಅವರೇ ಕೂಡ ಒಂದು ಹೇಳಿಕೆಯನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಈ ಒಂದು ಹಿನ್ನೆಲೆಯಲ್ಲಿ ಈಗಾಗಲೇ ಸಿಐಡಿ ಅಧಿಕಾರಿಗಳು ತನಿಖೆಯನ್ನು ಕೂಡ ಚುರುಕುಗೊಳಿಸಿರುವಂತದ್ದು.
ಈ ಒಂದು ಹಿನ್ನೆಲೆಯಲ್ಲಿ ಈ ಒಂದು ಮನೆಯಲ್ಲೂ ಕೂಡ ಅಂದ್ರೆ ಬೆಂಗಳೂರಿನ ಸರ್ಕಾರಿ ನಿವಾಸದಲ್ಲಿ ಈಗಾಗಲೇ ಪರಿಶೀಲನೆ ಕೂಡ ಮಾಡಿದ್ರೆ ಈಗ ತುಮಕೂರಿನಲ್ಲಿರ್ತಕ್ಕಂಥ ಮನೆ ಆಗಿರ್ಬೋದು ಮತ್ತೆ ಮಧುಗಿರಿಯಲ್ಲಿರ್ತಕ್ಕಂಥ ಕೇಂದ್ರ ರಾಜಣ್ಣ ಅವರ ನಿವಾಸದಲ್ಲೂ ಕೂಡ ಬಂದು ಪರಿಶೀಲನೆ ಮಾಡುವಂತ ಕೆಲಸ ಕೂಡ ಅಧಿಕಾರಿಗಳು ಮಾಡ್ತಾರೆ ಅಂತ ಕೂಡ ಈಗ ಹೇಳಲಾಗ್ತಿರೋದು. ಸದ್ಯ ಈಗಾಗಲೇ ತನಿಖೆ ಕೂಡ ಚುರುಕುಗೊಂಡಿರೋದ್ರಿಂದ ಹನಿ ಟ್ರ್ಯಾಪ್ ಪ್ರಕರಣದಲ್ಲಿ ಸಿಲುಕಿರೋರು ಯಾರು ಹೊರಗಡೆ ಬರ್ತಾರೆ ಅನ್ನೋ ಕೂಡ ಕಾದ್ ನೋಡಬೇಕಾಗಿರುವಂತದ್ದು. ಕ್ಯಾಮರಾ ಪರ್ಸನ್ ರಾಕೇಶ್ ಕುಳೆ ಜೊತೆ ಜಗದೀಶ್, ರಿಪಬ್ಲಿಕ್ ಕನ್ನಡ 10. ಹನಿ ಟ್ರ್ಯಾಪ್ ದೂರು ದಾಖಲಾದ ಬೆನ್ನಲ್ಲೇ ಈಗ ಸಿಐಡಿ ಅಲರ್ಟ್ ಆಗಿದೆ. ರಾಜಣ್ಣ ಅವರ ನಿವಾಸಕ್ಕೆ ಭೇಟಿಯನ್ನ ಕೊಟ್ಟು ಪರಿಶೀಲನೆ ನಡೆಸೋದಕ್ಕೆ ಎಲ್ಲಾ ರೀತಿಯ ಸಿದ್ಧತೆಗಳು ಈಗ ಆಗಿದೆ. ಈಗಾಗಲೇ ಬೆಂಗಳೂರಿನ ನಿವಾಸದಲ್ಲಿ ಅಂದ್ರೆ ಸರ್ಕಾರಿ ನಿವಾಸದಲ್ಲಿ ಪರಿಶೀಲನೆ, ಮತ್ತೊಂದು ಕಡೆ ಸಂಜೆ ತುಮಕೂರಿಗೆ ಎಂಟ್ರಿ ಕೊಡುವ ಸಾಧ್ಯತೆ ಇದೆ ಈ ಸಿಐಡಿ ಟೀಮ್. ತುಮಕೂರಿನ ನಿವಾಸ, ಮಧುಗಿರಿ ನಿವಾಸದಲ್ಲಿ ಪರಿಶೀಲನೆ ಮಾಡೋದಕ್ಕೆ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಸಿಐಡಿ ಟೀಮ್ ಮಾಡಿಕೊಂಡಿದೆ. ಇವತ್ತು ಸಂಜೆ ಅಥವಾ ನಾಳೆ ಬೆಳಿಗ್ಗೆ ಪರಿಶೀಲನೆ ಮಾಡುವ ಸಾಧ್ಯತೆ ಇದೆ. ರಾಜ್ಯದಲ್ಲಿ ಹನಿ ಟ್ರ್ಯಾಪ್ ಪ್ರಕರಣ ಸಾಕಷ್ಟು ಸದ್ದು ಮಾಡ್ತಾ ಇರತಕ್ಕಂಥದ್ದು. ಈಗಾಗಲೇ ಸಹಕಾರ ಸಚಿವ ಕೆ.ಎನ್. ರಾಜಣ್ಣ ಈ ಹನಿ ಟ್ರ್ಯಾಪ್ ಪ್ರಕರಣವನ್ನ ತನಿಖೆ ಮಾಡಬೇಕು ಅಂತ ಹೇಳಿ ಈಗಾಗಲೇ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಮನವಿಯನ್ನು ಕೂಡ ಮಾಡಿರುವಂತದ್ದು. ಈ ಒಂದು ಬೆನ್ನಲ್ಲೇ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಸಿಐಡಿ ತನಿಖೆಗೆ ಮಾಡಿರತಕ್ಕಂಥದ್ದು. ಅದೇ ಒಂದು ಹಿನ್ನೆಲೆಯಲ್ಲಿ ಈಗ ಸಿಐಡಿ ತನಿಖೆ ಈಗ ಚುರುಕನ್ನು ಕೂಡ ಗೊಳಿಸಿರುವಂತದ್ದು. ಈಗ ಬೆಂಗಳೂರಿನಲ್ಲಿರ್ತಕ್ಕಂಥ ಕೆ.ಎನ್. ರಾಜಣ್ಣ ಅವರ ಸರ್ಕಾರಿ ನಿವಾಸದಲ್ಲಿ ಕೂಡ ಈಗಾಗಲೇ ಸಿಐಡಿ ಅಧಿಕಾರಿಗಳು ಈಗ ಪರಿಶೀಲನೆ ಕೂಡ ನಡೆಸಿರುವಂತದ್ದು. ಈ ಒಂದು ಬೆನ್ನಲ್ಲೇ ತುಮಕೂರಿನಲ್ಲಿರ್ತಕ್ಕಂಥ ಕೆ.ಎನ್. ರಾಜಣ್ಣ ಮನೆ ಏನಿದೆ ಅಲ್ಲಿಯೂ ಕೂಡ ಪರಿಶೀಲನೆ ನಡೆಸುವಂತ ಕೆಲಸ ಕೂಡ ಆಗುತ್ತೆ ಅಂತ ಕೂಡ ಈಗ ಹೇಳಲಾಗ್ತಾ ಇರುವಂತದ್ದು. ಈಗ ತುಮಕೂರಿನಲ್ಲಿರುವಂತಹ ಮಧುಗಿರಿ ಮನೆ ಮತ್ತೆ ತುಮಕೂರಿನ ಕ್ಯಾತ್ಸಂದ್ರಲ್ಲಿರುವಂತಹ ರಾಜಣ್ಣ ಅವರ ನಿವಾಸ ಎರಡೂ ಕಡೆಯಲ್ಲೂ ಕೂಡ ಸಿಐಡಿ ಅಧಿಕಾರಿಗಳು ಬಂದು ಪರಿಶೀಲನೆ ಕೂಡ ಮಾಡ್ತಾರೆ ಅಂತ ಕೂಡ ಈಗ ಹೇಳಲಾಗ್ತಾ ಇರುವಂತದ್ದು. ನಾನಿವಾಗ ತುಮಕೂರಿನ ಕ್ಯಾತ್ಸಂದ್ರ ಬಳಿ ಇರುವಂತಹ ಕೆ.ಎನ್. ರಾಜಣ್ಣ ಅವರ ಮನೆ ಮುಂಭಾಗ ಕೂಡ ಇರುವಂತಹ ಈಗ ದೃಶ್ಯ ನೋಡ್ತಾ ಇರಬಹುದು. ಇದು ತುಮಕೂರಿನಲ್ಲಿರುವಂತಹ ಕೆ.ಎನ್. ರಾಜಣ್ಣ ಅವರ ಮನೆ. ಅಂದ್ರೆ ಬೆಂಗಳೂರು ಟು ಪುಣೆಗೆ ಹೋಗ್ತಕ್ಕಂಥ ರಾಷ್ಟ್ರೀಯ ಹೆದ್ದಾರಿ 48 ಇದೆ. ಅದರಲ್ಲಿ ಹೈವೇ ಪಕ್ಕದಲ್ಲಿ ಬರ್ತಕ್ಕಂಥ ಕೆ.ಎನ್. ರಾಜಣ್ಣ ಅವರ ಮನೆ ಆಗಿರ್ತಕ್ಕಂಥ ಈ ಮನೆಯನ್ನು ನೋಡಬಹುದು. ಇದು ರಾಜಣ್ಣ ಅವರಿಗೆ ಸೇರಿದಂತ ಮನೆ. ಇದೇ ಒಂದು ಮನೆಯಲ್ಲಿ ಅಂದ್ರೆ ಹನಿ ಟ್ರ್ಯಾಪ್ ಗೆ ಒಂದು ಯತ್ನ ಕೂಡ ನಡೆದಿತ್ತು ಅಂತ ಕೂಡ ಈಗ ಹೇಳಲಾಗ್ತಾ ಇರ್ತಕ್ಕಂಥದ್ದು. ಅಂದ್ರೆ ದೂರನ್ನು ಕೂಡ ಈಗ ಗೃಹ ಸಚಿವರಿಗೆ ಕೂಡ ನೀಡಿರತಕ್ಕಂಥದ್ದು. ಅಂದ್ರೆ ಈ ಒಂದು ವಕೀಲರ ಸೋಗಿನಲ್ಲಿ ಬಂದಿದ್ರು, ನನ್ನನ್ನ ಪರಿಚಯ ಮಾಡಿಕೊಂಡು ಈ ರೀತಿ ಹನಿ ಟ್ರ್ಯಾಪ್ಗೆ ಯತ್ನ ಕೂಡ ಮಾಡಿದ್ರು ಅಂತ ಈಗ ಸ್ವತಃ ಕೆ.ಎನ್. ರಾಜಣ್ಣ ಅವರೇ ಕೂಡ ಒಂದು ಹೇಳಿಕೆಯನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಈ ಒಂದು ಹಿನ್ನೆಲೆಯಲ್ಲಿ ಈಗಾಗಲೇ ಸಿಐಡಿ ಅಧಿಕಾರಿಗಳು ತನಿಖೆಯನ್ನು ಕೂಡ ಚುರುಕುಗೊಳಿಸಿರುವಂತದ್ದು. ಈ ಒಂದು ಹಿನ್ನೆಲೆಯಲ್ಲಿ ಈ ಒಂದು ಮನೆಯಲ್ಲೂ ಕೂಡ ಅಂದ್ರೆ ಬೆಂಗಳೂರಿನ ಸರ್ಕಾರಿ ನಿವಾಸದಲ್ಲಿ ಈಗಾಗಲೇ ಪರಿಶೀಲನೆ ಕೂಡ ಮಾಡಿದ್ರೆ ಈಗ ತುಮಕೂರಿನಲ್ಲಿರ್ತಕ್ಕಂಥ ಮನೆ ಆಗಿರ್ಬೋದು ಮತ್ತೆ ಮಧುಗಿರಿಯಲ್ಲಿರ್ತಕ್ಕಂಥ ಕೆ.ಎನ್. ರಾಜಣ್ಣ ಅವರ ನಿವಾಸದಲ್ಲೂ ಕೂಡ ಬಂದು ಪರಿಶೀಲನೆ ಮಾಡುವಂತ ಕೆಲಸ ಕೂಡ ಅಧಿಕಾರಿಗಳು ಮಾಡ್ತಾರೆ ಅಂತ ಕೂಡ ಈಗ ಹೇಳಲಾಗ್ತಿರೋದು. ಸದ್ಯ ಈಗಾಗಲೇ ತನಿಖೆ ಕೂಡ ಚುರುಕುಗೊಂಡಿರೋದ್ರಿಂದ ಹನಿ ಟ್ರ್ಯಾಪ್ ಪ್ರಕರಣದಲ್ಲಿ ಸಿಲುಕಿರೋರು ಯಾರು ಹೊರಗಡೆ ಬರ್ತಾರೆ ಅನ್ನೋ ಕೂಡ ಕಾದ್ ನೋಡಬೇಕಾಗಿರುವಂತದ್ದು. ಕ್ಯಾಮರಾ ಪರ್ಸನ್ ರಾಕೇಶ್ ಕುಳೆ ಜೊತೆ ಜಗದೀಶ್, ರಿಪಬ್ಲಿಕ್ ಕನ್ನಡ 10. ಹನಿ ಟ್ರ್ಯಾಪ್ ದೂರು ದಾಖಲಾದ ಬೆನ್ನಲ್ಲೇ ಈಗ ಸಿಐಡಿ ಅಲರ್ಟ್ ಆಗಿದೆ. ರಾಜಣ್ಣ ಅವರ ನಿವಾಸಕ್ಕೆ ಭೇಟಿಯನ್ನ ಕೊಟ್ಟು ಪರಿಶೀಲನೆ ನಡೆಸೋದಕ್ಕೆ ಎಲ್ಲಾ ರೀತಿಯ ಸಿದ್ಧತೆಗಳು ಈಗ ಆಗಿದೆ. ಈಗಾಗಲೇ ಬೆಂಗಳೂರಿನ ನಿವಾಸದಲ್ಲಿ ಅಂದ್ರೆ ಸರ್ಕಾರಿ ನಿವಾಸದಲ್ಲಿ ಪರಿಶೀಲನೆ, ಮತ್ತೊಂದು ಕಡೆ ಸಂಜೆ ತುಮಕೂರಿಗೆ ಎಂಟ್ರಿ ಕೊಡುವ ಸಾಧ್ಯತೆ ಇದೆ ಈ ಸಿಐಡಿ ಟೀಮ್. ತುಮಕೂರಿನ ನಿವಾಸ, ಮಧುಗಿರಿ ನಿವಾಸದಲ್ಲಿ ಪರಿಶೀಲನೆ ಮಾಡೋದಕ್ಕೆ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಸಿಐಡಿ ಟೀಮ್ ಮಾಡಿಕೊಂಡಿದೆ. ಇವತ್ತು ಸಂಜೆ ಅಥವಾ ನಾಳೆ ಬೆಳಿಗ್ಗೆ ಪರಿಶೀಲನೆ ಮಾಡುವ ಸಾಧ್ಯತೆ ಇದೆ. ರಾಜ್ಯದಲ್ಲಿ ಹನಿ ಟ್ರ್ಯಾಪ್ ಪ್ರಕರಣ ಸಾಕಷ್ಟು ಸದ್ದು ಮಾಡ್ತಾ ಇರತಕ್ಕಂಥದ್ದು. ಈಗಾಗಲೇ ಸಹಕಾರ ಸಚಿವ ಕೆ.ಎನ್. ರಾಜಣ್ಣ ಈ ಹನಿ ಟ್ರ್ಯಾಪ್ ಪ್ರಕರಣವನ್ನ ತನಿಖೆ ಮಾಡಬೇಕು ಅಂತ ಹೇಳಿ ಈಗಾಗಲೇ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಮನವಿಯನ್ನು ಕೂಡ ಮಾಡಿರುವಂತದ್ದು. ಈ ಒಂದು ಬೆನ್ನಲ್ಲೇ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಸಿಐಡಿ ತನಿಖೆಗೆ ಮಾಡಿರತಕ್ಕಂಥದ್ದು. ಅದೇ ಒಂದು ಹಿನ್ನೆಲೆಯಲ್ಲಿ ಈಗ ಸಿಐಡಿ ತನಿಖೆ ಈಗ ಚುರುಕನ್ನು ಕೂಡ ಗೊಳಿಸಿರುವಂತದ್ದು. ಈಗ ಬೆಂಗಳೂರಿನಲ್ಲಿರ್ತಕ್ಕಂಥ ಕೆ.ಎನ್. ರಾಜಣ್ಣ ಅವರ ಸರ್ಕಾರಿ ನಿವಾಸದಲ್ಲಿ ಕೂಡ ಈಗಾಗಲೇ ಸಿಐಡಿ ಅಧಿಕಾರಿಗಳು ಈಗ ಪರಿಶೀಲನೆ ಕೂಡ ನಡೆಸಿರುವಂತದ್ದು. ಈ ಒಂದು ಬೆನ್ನಲ್ಲೇ ತುಮಕೂರಿನಲ್ಲಿರ್ತಕ್ಕಂಥ ಕೆ.ಎನ್. ರಾಜಣ್ಣ ಮನೆ ಏನಿದೆ ಅಲ್ಲಿಯೂ ಕೂಡ ಪರಿಶೀಲನೆ ನಡೆಸುವಂತ ಕೆಲಸ ಕೂಡ ಆಗುತ್ತೆ ಅಂತ ಕೂಡ ಈಗ ಹೇಳಲಾಗ್ತಾ ಇರುವಂತದ್ದು. ಈಗ ತುಮಕೂರಿನಲ್ಲಿರುವಂತಹ ಮಧುಗಿರಿ ಮನೆ ಮತ್ತೆ ತುಮಕೂರಿನ ಕ್ಯಾತ್ಸಂದ್ರಲ್ಲಿರುವಂತಹ ರಾಜಣ್ಣ ಅವರ ನಿವಾಸ ಎರಡೂ ಕಡೆಯಲ್ಲೂ ಕೂಡ ಸಿಐಡಿ ಅಧಿಕಾರಿಗಳು ಬಂದು ಪರಿಶೀಲನೆ ಕೂಡ ಮಾಡ್ತಾರೆ ಅಂತ ಕೂಡ ಈಗ ಹೇಳಲಾಗ್ತಾ ಇರುವಂತದ್ದು. ನಾನಿವಾಗ ತುಮಕೂರಿನ ಕ್ಯಾತ್ಸಂದ್ರ ಬಳಿ ಇರುವಂತಹ ಕೆ.ಎನ್. ರಾಜಣ್ಣ ಅವರ